ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ ಕೂಡ ಇದೆ. ಗೌರಿ ಹಬ್ಬ ನಮ್ಮ ಮನೇಲಿ ಅಷ್ಟು ಜೋರಾಗಿ ಏನೂ ಸೆಲೆಬ್ರೇಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿ ಇವತ್ತು ಸಂಜೆ ಗಣೇಶನ ತರಬೇಕು ನಾಳೆ ಪೂಜೆಗೆ ಅಂತ ಹೇಳಿ ಬಂದ್ವಿ. ತುಂಬ ಕಡೆ ಹೋಗಿ ಗಣೇಶನ ಹುಡ್ಕಿದ್ವಿ. ಎಲ್ಲ ಕಡೆ ಬಲಗಡೆ ಸೊಂಡ್ಲು ಹಾಕ್ಕೊಂಡಿರೋ ಗಣೇಶನೇ ಮಾಡಿದರು. ನನಗೆ ಎಡಗಡೆ ಸೊಂಡ್ಲಿರೋ ಗಣೇಶ ಬೇಕಾಗಿತ್ತು. ಸೊ ಹಾಗಾಗಿ ತುಂಬ ಹುಡ್ಕಿದ ಮೇಲೆ ನಮಗೆ ಇದು ತುಂಬ ಇಷ್ಟ ಆಯಿತು. ಸೊ ಈ ಗಣೇಶ ನೋಡಿದ ತಕ್ಷಣವೇ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಅದಾದಮೇಲೆ ನೋಡಿದ್ರೆ ನಮ್ಮದು UPI ಪೇಮೆಂಟ್ ವರ್ಕ್ ಆಗ್ತಿರ್ಲಿಲ್ಲ. ಬಟ್ ಅಂಗಡಿಯವ್ರಿಗೂ ಹೇಳಲೇಬೇಕು, ಕಾಸೇನು ಬೇಡ, ತೊಗೊಂಡೋಗಿ ನಿಧಾನಕ್ಕೆ ಕೊಡಿ, ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ ಅಂತ ಹೇಳಿ ಕೊಟ್ಟರು. ಸೊ ಗಣೇಶ ಫ್ರೀಯಾಗಿ ಮನೆಗೆ ಬಂದು, ಅದಾದಮೇಲೆ ಮನೆಗೆ ಬಂದು ತುಂಬ ಹೊತ್ತಾದಮೇಲೆ ನಾನು ಪೇಮೆಂಟ್ ಮಾಡಿದೆ. UPI ಪೇಮೆಂಟ್ ವರ್ಕ್ ಆಗದಿರೋ ಕಾರಣ ಅವ್ರಿಗೆ ನಾವು ಯಾರು ಏನು ಅಂತ ಗೊತ್ತಿಲ್ಲ ಅಂದರೂ ನಮಗೆ ಟ್ರಸ್ಟ್ ಮಾಡಿ ಕೊಟ್ರಲ್ಲ, ನಾವು ಕೇಳೋಕ್ಕೂ ಮುಂಚೆನೇ ತೊಗೊಂಡೋಗಿ ಅಂತ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಎಕೋ ಫ್ರೆಂಡ್ಲಿ ಗಣೇಶ. ಇದಕ್ಕೆ ಯೂಸ್ ಮಾಡಿರೋ ಕಲರ್ಸ್ ಎಲ್ಲ ಬಯೋಡಿಗ್ರೇಡಬಲ್. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಅಂತೆಲ್ಲ ತಿಳ್ಕೊಂಡು ಒಳ್ಳೆ ಕಡೆ ತಂದಿದ್ದೀವಿ. ಪ್ರತಿ ವರ್ಷ ನಾವು ಮಣ್ಣಿನ ಗಣೇಶನೇ ಕೂರಿಸೋದು. ಈ ವರ್ಷ ಕಲರ್ ಗಣೇಶನ ಕೂರಿಸ್ಬೇಕು, ಬಟ್ ಅದು ಎಕೋ ಫ್ರೆಂಡ್ಲಿ ಆಗಿರಬೇಕು ಅಂತ ಹೇಳಿ ತಂದಿರೋದು. ಗಣೇಶನ ಮನೆಗೆ ತಂದಿದ ತಕ್ಷಣವೇ ದೃಷ್ಟಿ ತೆಗೆದು ನೀರನ್ನ ಆಚೆ ಹಾಕಬೇಕು. ಸೊ ಹಾಗಾಗಿ ದೃಷ್ಟಿ ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡೇ ತಂದಿರೋದು. ಸೊ ಅವ್ರ ಕಾಲೆಲ್ಲ ತೊಳೆದು ಪೂಜೆ ಮಾಡಿ ಗಣೇಶನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗಲೇ ಏನು ಗಣೇಶ ತಂದ್ವಿ ಅಂತಂದರೆ ಬೆಳಗ್ಗೆ ಹೋಗಿ ತರ್ತೀವಿ ಅಂದರೆ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಹೋಗಿ ತಂದಿರೋದು. ಗಣೇಶನ ತಂದು ದೇವ್ರ ಮನೇಲಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ನೈವೇದ್ಯಕ್ಕೆ ಬೆಳಗ್ಗೆ ರವೆ ಉಂಡೆ, ಎಳ್ಳಿಂದು ಮಿಠಾಯಿ, ಕರ್ಜಿಕಾಯಿ ಎಲ್ಲನೂ. ಮಮ್ಮಿ ಸಂಜೆನೇ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರಿಗೆ ಅಂತ ಹೇಳಿ ಇದನ್ನು ಪ್ರಿಪೇರ್ ಮಾಡಿದ್ರು. ಇದು ಗಣೇಶ ಹಬ್ಬದ ಮಾರ್ನಿಂಗ್. ಮಮ್ಮಿ ಬೆಳಗ್ಗೆ ಬೇಗನೆ ಎದ್ದು ದೇವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆಗೆ ಅಂತ ಹೇಳಿ. ನಾನು ಕೂಡ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಹೋಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ರಂಗೋಲಿ ಹಾಕೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ರಂಗೋಲಿ ಹಾಕೋದಂದರೆ ಇಷ್ಟನಾ? ಕಮೆಂಟ್ ಮಾಡಿ ಹೇಳಿ. ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದು ಗಣೇಶನಿಗೆ ಅಲಂಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಗಣೇಶನಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಮಾರ್ಕೆಟಿಂದ ಹೂವು ತಂದಿದ್ನಲ್ಲ, ಸೊ ಒಂದು ಪುಟ್ಟ ಹಾರ ಕಟ್ಟಿದ್ದೀನಿ. ಈ ಹಾರನ ಗಣೇಶನಿಗೆ ಹಾಕೋಣ ಅಂತ ಹೇಳಿ. ನನಗೆ ನನ್ನ ಕೈಯಾರೆ ಕಟ್ಟಿ ದೇವ್ರಿಗೆ ಹಾಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನಾನೇ ಕಟ್ಟಿದ್ದೀನಿ ಗಣೇಶನಿಗೆ ಅಂತ ನೈಟೆಲ್ಲ ಕೂತ್ಕೊಂಡು. ಯಾಕೆ ಗಣೇಶ ಹಬ್ಬನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳೋದಾದರೆ, ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಇಷ್ಟ, ದೇವ್ರ ಭಕ್ತಿ ಜಾಸ್ತಿ. ಸೊ ನಮ್ಮಪ್ಪ ಚಿಕ್ಕ ವಯಸ್ಸಿಂದ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಗಣೇಶನ ಕೂರ್ಸೋದಾಗಲಿ ಇದೆಲ್ಲ. ಆ್ಯಂಡ್ ಮಮ್ಮಿ ವರಮಹಾಲಕ್ಷ್ಮಿ, ಲಕ್ಷ್ಮಿ ಕೂರ್ಸೋದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನೇ ನಾವು ಫಾಲೋ ಮಾಡ್ತಾಯಿದ್ದೀವಿ. ಇವಾಗ ಮನೆ ಬಾಗಿಲಲ್ಲಿ ನೇಮ್ ಬೋರ್ಡ್ಗೆ ಹೂವು, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನಾನು ಹಾಕಿದ್ದ ರಂಗೋಲಿಗೂ ಕೂಡ ಸ್ವಲ್ಪ ಹೂವು ಹಾಕಿ ದೇವ್ರ ಮುಂದೆನೂ ಸ್ವಲ್ಪ ಹೂವನ್ನೆಲ್ಲ ಹಾಕಿ ಡೆಕೋರ್ ಮಾಡ್ತಾಯಿದ್ದೀನಿ.
ನಮ್ಮ ಮನೇಲಿ ಯಾವಾಗಲೂ ನಾವು ಪೂಜೆ ಮಾಡಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋದು. ಅವ್ರನ್ನ ಬಿಟ್ಟು ನಾನು, ನನ್ನ ಬಿಟ್ಟು ಅವರು ಮಾಡೋಕ್ಕೆ ಹೋಗೋದಿಲ್ಲ. ರೆಗ್ಯುಲರಾಗಿ ಪೂಜೆ ಎಲ್ಲ ಮಾಡ್ತೀವಿ, ಹಬ್ಬದ ಟೈಮಲ್ಲಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋದು. ಸೊ ಹಾಗಾಗಿ ಇಬ್ಬರು ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಸಲ ನಮ್ಮ ಮನೇಲಿ ಹೊಸ ಮೆಂಬರ್ ಕೂಡ ಆ್ಯಡ್ ಆಗಿದ್ದಾರೆ, ನನ್ನ ಮಗ. ಸೊ ಅವನು ಸೇರಿಸಿ ಪೂಜೆ ಮಾಡ್ತಿರೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ಲಾಸ್ಟ್ ಇಯರ್ ನಮ್ಮ ಮನೇಲಿ ಗಣೇಶ ಹಬ್ಬ ಮಾಡಿದಾಗ ನಾನು ಕೇಳ್ಕೊಂಡಿದ್ದೆ ಗಣಪನ ಹತ್ರ, ನನ್ನ ಹೊಟ್ಟೆಲ್ಲೂ ಒಂದು ಪುಟ್ಟ ಗಣಪ ಹುಟ್ಟಬೇಕು, ಆ ಗಣಪನ ನಾವು ಕೂರಿಸ್ಕೊಂಡು ಒಟ್ಟಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನೇನು ಮ್ಯಾನಿಫೆಸ್ಟ್ ಮಾಡಿದ್ನೋ ಹಾಗೇ ಆಗಿದೆ. ಸೊ ಹಾಗಾಗಿ ಗಣೇಶನಿಗೆ ಈ ವರ್ಷ ನನ್ನ ಮಗನೂ ಸೇರಿ ಪೂಜೆ ಮಾಡ್ತಾ ಇರೋದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಗಣೇಶನಿಗೆ ಅಂತ ಹೇಳಿ ಬೆಳಗ್ಗೆ ಕಾಯಿ ಒಬ್ಬಟ್ಟೆಲ್ಲ ಮಾಡಿದ್ವಿ. ಸೊ ಅದನ್ನೆಲ್ಲ ನೈವೇದ್ಯಕ್ಕಿಟ್ಟು ನೈಟ್ ಮಾಡಿದ್ದ ತಿಂಡಿಗಳನ್ನೆಲ್ಲ ಗಣೇಶನಿಗೆ ನೈವೇದ್ಯ ಇಟ್ವಿ. ಯಾಕಂದರೆ ಗಣೇಶ ಭೋಜನ ಪ್ರಿಯ. ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ, ಕಾಯಿ ಒಬ್ಬಟ್ಟು, ಕಡುಬು, ಆಮೇಲೆ ಕಡಲೆ ಉಸ್ಲಿ ಎಲ್ಲ ಮಾಡಿದರು ಅಮ್ಮ. ಸೊ ಅದನ್ನು ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ ತಿನ್ನಲಿ ಅಂತ ಹೇಳಿ. ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಮನೆ ಹತ್ರನೇ ಇರೋ ಒಂದು ಹುತ್ತದ ಹತ್ರ ಹೋಗಿ ಪೂಜೆನೂ ಮಾಡ್ಕೊಂಡು ಬಂದ್ವಿ. ಬಟ್ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ, ಸೊ ಅದನ್ನು ವೀಡಿಯೋ ಮಾಡಿಲ್ಲ ನಾನು. ಎಲ್ಲರೂ ಗಣೇಶ ಹಬ್ಬದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೆ ನಾಗರಕಲ್ಗೆ. ಸೊ ಹಾಗಾಗಿ ನಾವು ಹೋಗಿ ಮಾಡ್ಕೊಂಡು ಬಂದ್ವಿ. ಬಟ್ ನಾನು ಅದನ್ನು ವೀಡಿಯೋ ಮಾಡಿಲ್ಲ. ಗುಂಡನ್ನ ಇವಾಗ ಅವ್ರ ಪಪ್ಪ ರೆಡಿ ಮಾಡ್ತಾ ಇದ್ದಾರೆ, ಹೊಸ ಬಟ್ಟೆ ಹಾಕಿ ಜ್ಯುವೆಲ್ಸ್ ಎಲ್ಲ ಹಾಕಿ. ಇದನ್ನು ಅವ್ರ ಪಪ್ಪ ಅವನಿಗೆ ಅಂತ ಅವ್ನು ಹುಟ್ಟಿದಾಗ ತೊಗೊಂಡು ಬಂದಿದ್ರು ಸರ್ಪ್ರೈಸಿಂಗ್ ಆಗಿ ಗಿಫ್ಟ್ ಅಂತ. ಸೊ ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಆ್ಯಂಡ್ ಅವನೊಂದು ಕಡ್ಗ ಕೂಡ ಇದೆ, ಅದನ್ನೆಲ್ಲ ಹಾಕಿದ್ರೆ ಫುಲ್ ದೃಷ್ಟಿಯಾಗಿಬಿಡುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಾನೆ ನೋಡಿ. ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ತುಂಟ ಆಗಿಬಿಟ್ಟಿದ್ದಾನೆ, ಎದ್ದು ನಿಂತ್ಕೊಳ್ಳೋದು, ನಡೆಯೋಕ್ಕೆ ಟ್ರೈ ಮಾಡೋದು ಇದೆಲ್ಲ ಮಾಡ್ತಾಯಿದ್ದಾನೆ. ಸೊ ಹಾಗಾಗಿ ಅವನ್ನ ಯಾವಾಗಲೂ ಜೊತೇಲಿ ಹಿಂಗೆ ಹಿಡ್ಕೊಂಡಿರಬೇಕು ಲಾಕ್ ಮಾಡಿ, ಇಲ್ಲ ಅಂದರೆ ಹೋಗಿ ಸೀದಾ ಎಲ್ಲ ಎಳೆದು ಕೈ ಕೊಟ್ಬಿಡ್ತಾನೆ. ಅವ್ರ ಅಪ್ಪಂಗೆ ಅಂದರೆ ಸ್ವಲ್ಪ ಭಯ ಬೀಳ್ತಾನೆ. ನನಗೆ ಅಂದರೆ ನಾನು ಏನು ಆವಾಜ್ ಹಾಕಿದ್ರು, ಏನು ರೋಪ್ ಹಾಕಿದ್ರೂ ಹೆದರ್ಕೊಳ್ಳಲ್ಲ, ನಗ್ತಾನೆ ನಾನೇನಾದರೂ ಬೈದರೆ. ಅದೇ ಅವ್ರ ಅಪ್ಪಂಗೆ ಅಂದರೆ ಸ್ವಲ್ಪ ಹೆದರ್ತಾನೆ. ಸೊ ಹಾಗಾಗಿ ಅವ್ರ ಅಪ್ಪನೇ ಎಲ್ಲ ರೆಡಿ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅಮ್ಮ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಆ್ಯಂಡ್ ಮಣಿಗೆ ಗೀ ರೈಸ್ ಮತ್ತು ಪನ್ನೀರ್ ಕರಿ ಬೇಕು ಅಂತ ಹೇಳಿದ್ರಂತ ಅವ್ರಿಗೋಸ್ಕರ ಸ್ಪೆಷಲಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿ ಮುಗಿಸಿ ಸಂಜೆ ಮತ್ತೆ ರೆಡಿಯಾಗಿ ನಾವು ಇವಾಗ ಗಣೇಶನಿಗೆ ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಮನೆ ಹತ್ರ ಇರೋ ಮುತ್ತೈದೆಯರೆಲ್ಲ ಬಂದು ಅರಿಶಿನ ಕುಂಕುಮ ತೊಗೊಂಡೋದ್ರು. ಆ್ಯಂಡ್ ಅವ್ರ ಮನೇಲಿ ಗೌರಿ ಹಬ್ಬ ಮಾಡಿದರು, ಗಣೇಶ ಹಬ್ಬ ಮಾಡಿದರು, ನನ್ನನ್ನು ಕರೆದಿದ್ರು. ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಕಟ್ಟೆಲಿ ಇಟ್ಬಿಡಪ್ಪು. ಗಣಪತಿ ಬಾಪ್ಪ ಮೋರ್ಯ. ಗಣೇಶ ಬಂದ, ಕಾಯಿ ಕಡುಬು ತಿಂದ, ಕೆರೆ ಬಿದ್ದ.
ಟೆರಸ್ ಮೇಲೆ ಒಂದು ಪುಟ್ಟ ಬಕೆಟ್ ಇಟ್ಟು ಅದರೊಳಗಡೆ ನಮ್ಮ ಗಣೇಶನ ವಿಸರ್ಜನೆ ಮಾಡಿದ್ವಿ. ವಿಸರ್ಜನೆ ಮಾಡಿದ್ಮೇಲೆ ಬೇಜಾರಾಗ್ತಾಯಿತ್ತು ನಮಗೆ, ಗಣೇಶನ ಇಷ್ಟು ಬೇಗ ಕಳಿಸ್ಕೊಟ್ವಲ್ಲ ಅಂತ ಹೇಳಿ. ಹೀಗಿತ್ತು ನಮ್ಮನೆ ಗೌರಿ ಗಣೇಶ ಹಬ್ಬ. ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.